ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಒಂದು ಹೆಸರು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಇದಕ್ಕೆ ಕಾರಣ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಆ ಸಿನಿಮಾದ ಯಶಸ್ಸಿನ ಕೇಂದ್ರಬಿಂದು ರುಕ್ಮಿಣಿ ವಸಂತ್ ಅವರ ಬೆಳವಣಿಗೆ ಕುರಿತು ಈ ವಿವರಣೆ. ಮೊದಲಿಗೆ ಈ ಯಶಸ್ಸು ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಈ ನಂಬರ್ ನೋಡೋಣ. 162.85 ಕೋಟಿ ರೂಪಾಯಿ. ಇದು ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಒಟ್ಟು ಬಾಕ್ಸ್ ಆಫೀಸ್ ಗಳಿಕೆ. ನಿಜಕ್ಕೂ ಇದೊಂದು ಸಣ್ಣಪುಟ್ಟ ಅಲೆ ಅಲ್ಲ, ಇಡೀ ಚಿತ್ರರಂಗವನ್ನೇ ಅಲುಗಾಡಿಸಿದ ಸುನಾಮಿ ಅಂತಾನೆ ಹೇಳ್ಬೋದು. ಸರಿ, ಈ ಸಿನಿಮಾ ಶುರುವಾದಾಗ ಅದರ ಸ್ಪೀಡ್ ಹೇಗಿತ್ತು ಗೊತ್ತಾ? ಬರೀ ಮೊದಲ ವೀಕೆಂಡ್ ಕಲೆಕ್ಷನ್ ನೋಡಿದ್ರೆ ಸಾಕು ಗೊತ್ತಾಡುತ್ತೆ. ಮೊದಲ ದಿನ 61.85 ಕೋಟಿ, ಎರಡನೇ ದಿನ 43.65 ಕೋಟಿ ಮತ್ತು ಮೂರನೇ ದಿನ 75 ಕೋಟಿ. ಅಂದ್ರೆ ರಿಲೀಸ್ ಆದ ಮೊದಲ ದಿನದಿಂದಲೇ ಜನ ಥಿಯೇಟರ್ ಕಡೆ ದೌಡಾಯಿಸಿದ್ರು ಅಂತ ಸ್ಪಷ್ಟವಾಡುತ್ತೆ. ಈ ಯಶಸ್ಸಿನ ನಿಜವಾದ ಗಾತ್ರ ಎಂಥದ್ದು ಅಂತ ಇನ್ನೊಂದು ರೀತಿಯಲ್ಲಿ ನೋಡೋಣ. ಇದಕ್ಕೂ ಮುಂಚೆ ಈ ವರ್ಷದ ಅತಿದೊಡ್ಡ ಹಿಟ್ಟಾಗಿದ್ದ ಸೂ ಫ್ರಮ್ ಸೋ ಗಳಿಸಿದ್ದು 92 ಕೋಟಿ. ಆದರೆ ಕಾಂತಾರ 162.85 ಕೋಟಿ ಗಳಿಸಿ ಆ ದಾಖಲೆನೇ ಪುಡಿಗಟ್ಟಿ ಒಂದು ಹೊಸ ಬೆಂಚ್ಮಾರ್ಕನ್ನೇ ಸೆಟ್ ಮಾಡಿದೆ. ಅಂದ್ರೆ ಇದು ಸುಮ್ಮನೆ ಒಂದು ಹಿಟ್ಟಲ್ಲ, ಇದೊಂದು ದೊಡ್ಡ ಪ್ರಾಕೃತ ದುರ್ಘಟನೆ. ಹಾಗಾದ್ರೆ ಇಷ್ಟೆಲ್ಲ ಸದ್ದು ಮಾಡ್ತಿರೋ ಈ ಸಿನಿಮಾದ ಹಿಂದೆ ಇಡೀ ಪ್ರೇಕ್ಷಕರ ಮನಸ್ಸಿನ ಕದ್ದ ಮುಖ ಯಾರ್ದು? ಆ ನಟಿ ಯಾರು? ಬೇರ್ಯಾರೂ ಅಲ್ಲ, ಅವರೇ ರುಕ್ಮಿ ವಸಂತ್. ಇತ್ತೀಚಿನ ಈ ಸಕ್ಸಸ್ ಅಲೆಯಲ್ಲಿ ಮುಂಚೂಣಿಯಲ್ಲಿರುವ ಹೊಸ ತಾರೆ. ಯಾರು ಈ ರುಕ್ಮಿಣಿ ವಸಂತ್? ಇವರು ನಮ್ಮ ಬೆಂಗಳೂರಿನವರೇ, 28 ವರ್ಷದ ಪ್ರತಿಭಾನ್ವಿತ ನಟಿ. ಇವರ ಟ್ಯಾಲೆಂಟ್ ಬರೀ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ, ತಮಿಳು ತೆಲುಗು ಚಿತ್ರರಂಗದಲ್ಲೂ ಕೆಲಸ ಮಾಡಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಕಾಂತಾರ ಬಂದ್ಮೇಲಂತೂ ಅವರನ್ನ ಎಲ್ಲರ ಫೇವ್ರೇಟ್ ಅಂತಾನೇ ಕರೆಯಕ್ಕೆ ಶುರು ಮಾಡಿದ್ದಾರೆ. ಇದು ಬರೀ ಒಂದು ಟ್ಯಾಗ್ ಅಲ್ಲ, ಅವರ ನಟನೆ ಜನರ ಮನಸ್ಸಿಗೆ ಆದಷ್ಟು ಹತ್ರವಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಆದ್ರೆ ನೋಡಿ, ಈ ಮಟ್ಟದ ದೊಡ್ಡ ಯಶಸ್ಸು ಒಂದೇ ರಾತ್ರಿಯಲ್ಲಿ ಸಿಕ್ಕಿದ್ದಲ್ಲ. ಇದರ ಹಿಂದೆ ಒಂದು ದೊಡ್ಡ ಜರ್ನಿ ಇದೆ, ಸಾಕಷ್ಟು ಶ್ರಮ ಇದೆ. ಆ ಪಯಣ ಹೇಗಿತ್ತು ಅಂತ ಈಗ ನೋಡೋಣ. ಅವರ ಕರಿಯರ್ ಗ್ರಾಫ್ ನೋಡಿದ್ರೆ 2019ರಲ್ಲಿ ಬೀರ್ಬಲ್ ಚಿತ್ರದ ಮೂಲಕ ಎಂಟ್ರಿ ಕೊಟ್ರು. ಅದಾದ್ಮೇಲೆ ಅವ್ರ ಆಯ್ಕೆ ಮಾಡ್ಕೊಂಡ ದಾರಿ ಇದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್. ಮದ್ರಾಸಿ, ಬಘೀರಾ, ಏಸ್ ನಂತ ಥ್ರಿಲ್ಲರ್ ಸಿನಿಮಾಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡು ಆ ಜಾನರ್ನಲ್ಲಿ ತಮಗಂತ ಒಂದು ಸ್ಥಾನ ಗಿಟ್ಸ್ಕೊಂಡ್ರು. ಇದು ಅವರ ಆಕ್ಟಿಂಗ್ಗೆ ಒಂದು ಭದ್ರವಾದ ಬುನಾದಿ ಹಾಕ್ಕೊಡ್ತು. ಆಮೇಲೆ 2024ರಲ್ಲಿ ಇದೆಲ್ಲ ಅನುಭವದ ಜೊತೆಗೆ ಕಾಂತಾರ ಮೂಲಕ ಸ್ಟಾರ್ ಪಟ್ಟಕ್ಕೇರಿದ್ರು. ಸೊ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಕಾಂತಾರದ ಯಶಸ್ಸಿನ ಹಿಂದೆ ಥ್ರಿಲ್ಲರ್ ಜಾನರ್ನಲ್ಲಿ ತಮ್ಮ ಪ್ರತಿಭೆಯನ್ನ ಸಾಬೀತುಪಡಿಸಿದ ಒಂದು ಗಟ್ಟಿ ಅನುಭವ ಇದೆ. ಇದು ಆಕಸ್ಮಿಕವಾಗಿ ಸಿಕ್ಕ ಯಶಸ್ಸಲ್ಲ. ಸರಿ, ಇಷ್ಟೊಂದು ದೊಡ್ಡ ಹಿಟ್ ಕೊಟ್ಟ ಮೇಲೆ ಈಗೆಲ್ಲರ ಚಿತ್ತ ಅವ್ರ ಮುಂದಿನ ಪ್ರಾಜೆಕ್ಟ್ ಕಡೆ ಇದೆ ಅಲ್ವಾ? ಹಾಗಾದ್ರೆ ಮುಂದೇನು? ಅವರ ಮುಂದಿನ ಬಹು ನಿರೀಕ್ಷಿತ ಚಿತ್ರದ ಹೆಸರು ಟಾಕ್ಸಿಕ್. ಈ ಟೈಟಲ್ ಒಂದೇ ಸಾಕು, ಈಗಾಗಲೇ ಇಂಡಸ್ಟ್ರಿಯಲ್ಲಿ ಮತ್ತು ಫ್ಯಾನ್ಸ್ ಮಧ್ಯೆ ದೊಡ್ಡ ಕುತೂಹಲ ಸೃಷ್ಟಿಸಿದೆ. ಟಾಕ್ಸಿಕ್ ಅಂದ್ರೆ ಸುಮ್ಮನೆ ಯಾವುದೋ ಸಿನಿಮಾ ಅಲ್ಲ. ಇದರಲ್ಲಿ ಅವರು KGF ಖ್ಯಾತಿಯ ಯಶ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಬಾಲಿವುಡ್ ನಟಿ ಕಿಯಾರಾ ಅಡ್ವಾಣಿ ಕೂಡ ಚಿತ್ರದಲ್ಲಿದ್ದಾರೆ. ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ರಿಲೀಸ್ ಆಗಿರುವ ಈ ಚಿತ್ರದಲ್ಲಿ ಇಂಥ ದೊಡ್ಡ ಸ್ಟಾರ್ಗಳ ಜೊತೆ ಇರೋದು ರುಕ್ಮಿಣಿ ಅವರ ಕೆರಿಯರ್ನಲ್ಲೊಂದು ದೊಡ್ಡ ಮೈಲಿಗಲ್ಲು ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದ್ರೆ ಈ ಟಾಕ್ಸಿಕ್ ಸಿನಿಮಾ ಅವರ ಕೆರಿಯರ್ನಲ್ಲಿ ಅತಿದೊಡ್ಡ ಪಾತ್ರವಾಗಲಿದೆಯಾ? ಅವರನ್ನ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯುತ್ತಾ? ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ರುಕ್ಮಿಣಿ ವಸಂತ್ ಅವರ ಈ ಪಯಣವನ್ನ ನಾವು ಮಿಸ್ ಮಾಡ್ಕೋಬಾರ್ದು.